ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ತುಂಬ ರುಚಿಯಾಗಿರುವಂಥ ಪುಳಿಯೋಗರೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಈ ಪುಳಿಯೋಗರೆ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬಾಣಲಿನ ತೊಗೊಂಡಿದ್ದೀನಿ, ಸ್ಟೀಲ್ ಬಾಣಲಿ. ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಸನ್ಫ್ಲವರ್ ಎಣ್ಣೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಜಾಸ್ತಿ ಇದ್ದಷ್ಟು ಪುಳಿಯೋಗರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಕಪ್ಪಷ್ಟು ಕಡಲೆ ಬೀಜ. ಇವಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗರಿಗರಿಯಾಗಿ ಇರೋ ಥರ ಫ್ರೈ ಆಗಬೇಕು. ಇದೆಲ್ಲ ಕಡಲೆ ಬೀಜ ಎಷ್ಟು ಹಾಕೋತೀವೋ ಅಷ್ಟು ಪುಳಿಯೋಗರೆ ಚೆನ್ನಾಗಿರುತ್ತೆ, ಮಧ್ಯ ಮಧ್ಯ ತಿನ್ನುವಾಗೂ ಕೂಡ ಸಿಗುತ್ತೆ. ಹಾಗಾಗಿ ಇಲ್ಲಿ ನಾನು ಜಾಸ್ತಿ ಕಡಲೆ ಬೀಜನೇ ತೊಗೊಂಡಿದ್ದೀನಿ. ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು. ಇಷ್ಟಾಗಿದೆ. ಇಷ್ಟು ಆದಮೇಲೆ ಇವಾಗ ನಾವು 2 ಗೆಡ್ಡೆ ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. 3ರಿಂದ 4 ಒಣಮೆಣ್ಸಿಕಾಯಿ. ಒಣಮೆಣ್ಸಿಕಾಯಿ ಖಾರ ಬೇಕು ಅಂದರೆ ಮುರಿದು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಹಾಕೋಬೋದು ಉಂಡೆನೇ. 1-2 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪು. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಎಣ್ಣೆ ಎಗರುತ್ತಾ ಇರುತ್ತೆ. ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದೆ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಎಲ್ಲ ಗರಿಗರಿಯಾಗಿ ಫ್ರೈ ಆಗುತ್ತೆ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡಿಕೊಂಡು 1 ಸೆಕೆಂಡ್ ಫ್ರೈ ಆದರೆ ಸಾಕು, ಎಳ್ಳು ಫ್ರೈ ಆಗೋಗುತ್ತೆ. ಎಳ್ಳು ಕೂಡ ಎಲ್ಲ ಫ್ರೈ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಹೀಗೆಲ್ಲನೂ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಇದೇ ಎಣ್ಣೆಗೆ ಈಗ ನಾನು 2 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನೆನೆಸಿ ಕಲಸಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಹುಣಸೆಹಣ್ಣು ಚೆನ್ನಾಗಿ ಬೇಯಬೇಕು. ಬೇವಾಗ ಒಂದು ಅರ್ಧ ಕಪ್ ಅಷ್ಟು ಬೆಲ್ಲ. ನೀವು ಬೆಲ್ಲ ಯಾವುದು ಬೇಕಾದ್ರೂ ಹಾಕೋಬೋದು. ಇದು ಚೆನ್ನಾಗಿ ಹುಳಿ ಮಿಕ್ಸ್ ಆಗಬೇಕು, ಬೆಂದು ಗಟ್ಟಿಯಾಗೋ ಥರ ಬೇಯಿಸ್ಕೋಬೇಕು. ಇದನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕಲ್ಲುಪ್ಪಾರು ಹಾಕೋಬೋದು, ಪುಡಿ ಉಪ್ಪಾದರೂ ಹಾಕೋಬೋದು. ಇವಿಷ್ಟನ್ನು ಹಾಕಿ ಬೇಯಕ್ಕೆ ಬಿಡೋಣ. ಈ ರೀತಿ ಹುಳಿ ಮತ್ತು ಎಲ್ಲ ಬೆಂದಿದೆ. ಹುಣಸೆಹಣ್ಣು ಹುಳಿ ಎಲ್ಲ ಬೆಂದು ಗಟ್ಟಿಗಾಗಿದೆ ನೋಡ್ಬೋದು. ಇಲ್ಲೇ ಹುಣಸೆಹಣ್ಣು ಬೇರೆ ಗಟ್ಟಿಯಾಗಿದೆ, ಎಣ್ಣೆ ಬೇರೆ ಬಿಟ್ಕೊಂಡಿದೆ. ಇಷ್ಟಾಗಿದ್ರೆ ಸಾಕು. ಇದಕ್ಕೆ ನಾವಿವಾಗ ಪುಳಿಯೋಗರೆ ಪೌಡ್ರು ತೊಗೊಂಡಿದ್ದೀನಿ. ಅಯ್ಯಂಗಾರ್ ಪುಳಿಯೋಗರೆ ಪೌಡ್ರು 2 ಪ್ಯಾಕೆಟ್ನ ತೊಗೊಂಡು ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ಇದನ್ನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಇದನ್ನು ಹಾಕಿ ಒಂದು ಸೆಕೆಂಡ್ ತಿರುಗಿಸಿದ್ರೆ ಸಾಕು, ಗೊಜ್ಜು ರೆಡಿಯಾಗುತ್ತೆ. ಅಷ್ಟೇ. ಇವಾಗ ಇದಕ್ಕೆ ನಾವೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಂಥ ಕಡಲೆ ಬೀಜನ ಇದನ್ನು ಹಾಕ್ಕೋಬೇಕು. ಲಾಸ್ಟಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ತುರ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಇವಿಷ್ಟನ್ನು ಹಾಕಿ ತಿರುಗಿಸಿದ್ರೆ ಗೊಜ್ಜು ರೆಡಿಯಾಗುತ್ತೆ. ಇಷ್ಟೇ. ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಪುಳಿಯೋಗರೆ ರೆಡಿಯಾಗಿದೆ. ನೀವೀಗ ನೋಡ್ತಾ ಇರ್ಬೋದು, ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ತುಂಬಾ ಬೇಗನೆ ಮಾಡ್ಕೋಬೋದಂಥ ಗೊಜ್ಜು. ಇದು ಸ್ಟೋರ್ ಮಾಡಿ ಇಟ್ಕೋಬೋದು, ಒಂದು 15 ದಿನ ಆದರೂ ಕೆಡೋದಿಲ್ಲ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.